ಸಮಸ್ತರಿಗೂ ನಮಸ್ಕಾರ. ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ. ನಾನು ಶ್ರೀದೇವಿ. ಇವತ್ತಿನ ಕಿಚನ್ನಲ್ಲಿ ನಿಮಗೆ ಅದ್ಭುತವಾದಂತಹ ಒಂದು ಒಳ್ಳೆಯ ಚಿರೋಟಿ ರವೆಯಿಂದ ಮಾಡಬಹುದಾದಂತಹ ಗೋಳಿ ಬಾಜಿಯನ್ನು ಹೇಳ್ಕೊಡ್ತೀನಿ. ಸಾಮಾನ್ಯವಾಗಿ ಇದು ಮಂಗಳೂರು ಬಜ್ಜಿ ಅಂತ ಹೇಳ್ತಾರೆ ಅಥವಾ ಮೈಸೂರು ಬೋಂಡ ಅಂತ ಹೇಳ್ತಾರಲ್ಲ, ಅದೇ ಕ್ಯಾಟಗರಿಗೆ ಸೇರುವಂಥದ್ದು. ಆದರೆ ಇದನ್ನು ಮೈದಾ ಹಿಟ್ಟು ಬಳಸಿ ಮಾಡ್ತಾರೆ. ಆದರೆ ಇಲ್ಲಿ ನಾನು ಚಿರೋಟಿ ರವೆಯಲ್ಲಿ ಈ ಬಜ್ಜಿಯನ್ನು ಮಾಡ್ತಾಯಿದ್ದೀನಿ. ಬಹಳ ಅದ್ಭುತವಾಗಿರುತ್ತೆ, ಗರಿಗರಿಯಾಗಿ ಬರುತ್ತೆ, ಹಾಗೆ ಮೃದುವಾಗೂ ಇರುತ್ತೆ, ತುಂಬ ರುಚಿ. ಬನ್ನಿ ಈ ಒಂದು ಅದ್ಭುತವಾದಂಥ ಗೋಳಿ ಬಜ್ಜಿಯನ್ನು, ಚಿರೋಟಿ ರವೆಯ ಗೋಳಿ ಬಜ್ಜಿಯನ್ನು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ನಿಜಕ್ಕೂ ಒಂದ್ಸತಿ ಟ್ರೈ ಮಾಡಿ. ನಾನು ಮಾಡಾದ್ಮೇಲೆ ಎಲ್ಲ ಹೇಳೋದು ಅದ್ಭುತವಾಗಿ ಬರುತ್ತೆ. ಆದರೆ ಇದಕ್ಕೆ ಏನೇನು ಪದಾರ್ಥಗಳು ಬೇಕಾಗುತ್ತೆ, ಏನೇನು ಹಾಕಬೇಕಾಗತ್ತೆ ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ತಾ ಹೋಗಿ. ಇದು ದೇವೀಸ್ ಕಿಚನ್, ಅಡುಗೆ ಕಲಿಯೋರಿಗಿರುವಂಥ ರಾಜಮಾರ್ಗ. ಮೊದಲಿಗೆ ನಿಮ್ಮಲ್ಲಿ ದೋಸೆ ಹಿಟ್ಟಿರುತ್ತೆ ನೋಡಿ, ಗಟ್ಟಿಯಾಗಿ ರುಬ್ಬಿದಂಥ ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟು, ಇದು ಬೇಕಾಗುತ್ತೆ. ಇದನ್ನು ನೀವು 1-2 ಚಮಚ ಅಥವಾ ಕ್ವಾಂಟಿಟಿ ಮೇಲೆ ನೀವೆಷ್ಟು ಮಾಡ್ತೀರದು. ಸೊ ಸುಮಾರು ನಾನಿಲ್ಲಿ 4 ಚಮಚದಷ್ಟು ಹಾಕೋತಾ ಇದ್ದೀನಿ. 4 ಚಮಚದಷ್ಟು ಅಂದರೆ ಈ ಚಿಕ್ಕ ಚಿಕ್ಕ ಚಮಚದಲ್ಲೇ ಇಷ್ಟನ್ನು ಹಾಕ್ಕೊಂಡು ಅದಕ್ಕೆ ನಾನು 1 ಕಪ್ಪು ಚಿರೋಟಿ ರವೆ, ನೆನಪಿರಲಿ 1 ಕಪ್ಪು, ಯಾವ ಅಳತೆ ತೊಗೋತೀರೋ ಅಳತೆ, 1 ಕಪ್ಪು ಚಿರೋಟಿ ರವೆ ಹಾಕಿ, ನಂತರ ಸಣ್ಣಗೆ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಆಮೇಲೆ ಸಣ್ಣಗೆ ಚೂರು ಮಾಡಿದಂಥ ಕಾಯಿ ಚೂರನ್ನು ಮಾಡ್ಕೋಬೇಕಾಗತ್ತೆ. ನಂತರ ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ. ಇದಾದ ನಂತರ 1 ಕಪ್ಪಷ್ಟು ಅಕ್ಕಿ ಹಿಟ್ಟು, ಅದಕ್ಕೆ ಅಕ್ಕಿ ಹಿಟ್ಟು ಸ್ವಲ್ಪ ಕಮ್ಮಿ ಹಾಕಿ, ಅಕ್ಕಿ ಹಿಟ್ಟು ಅರ್ಧ ಕಪ್ ಹಾಕ್ಕೊಳ್ಳಿ ಸಾಕಾಗತ್ತೆ, ಅರ್ಧ ಕಪ್ಪು. ಅದಾದ ನಂತರ 1 ಕಪ್ಪು ಮೊಸರು. ಸೊ 1 ಅಳತೆ ಚಿರೋಟಿ ರವೆ ಆದರೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ತೀರಾ. ಆ ನಂತರದಲ್ಲಿ 4 ಸ್ಪೂನ್ ಹೇಗಿದ್ರು ನೀವು ಈ ದೋಸೆ ಹಿಟ್ಟು ಹಾಕಿರ್ತೀರ. ಆ ನಂತರದಲ್ಲಿ ಚಿಟಿಕೆ ಸೋಡಾ ಬೇಕಾಗುತ್ತೆ. ಆ ನಂತರ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ 1 ಚಮಚ, ಇಷ್ಟನ್ನು ನೀವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬ ನೀರು ಮಾಡ್ಕೋಬಾರ್ದು, ನಾನು ಹೇಳ್ತಾಯಿಲ್ಲ, ಇದರಲ್ಲೇ ನೀವು ಕಲಿಸ್ಕೊಂಡು ಒಂದು ಚೂರು ನೀರು ಎಷ್ಟು ಬೇಕಾಗುತ್ತೆ ನೋಡ್ಕೊಳ್ಳಿ. ಸೊ ಗಟ್ಟಿಯಾಗಿ ನೀವು ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಯಾಕಂದರೆ ಅದು ಸ್ವಲ್ಪ ಹೊತ್ತು ಆದಮೇಲೆ ನೆಂದ ನೀರು ಸಡ್ಲ ಆಗೋಗುತ್ತೆ. ಅದಕ್ಕೋಸ್ಕರನೇ ನೋಡಿ ಈ ರೀತಿ ಕಲಿಸ್ಕೋತಾ ಹೋಗಿ, ನಿಮ್ಗೆ ಅದು ಅಂದಾಜು ಗೊತ್ತಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಕಲಿಸ್ತಾ ನೀವು ಹದ ಬರಬೇಕು. ಹದ ಬಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ, ಆವಾಗ ನಿಲ್ಲಿಸಿ. ನೋಡಿ ಈ ರೀತಿ ನಾರು ಬರಬೇಕು, ಚೆನ್ನಾಗಿ ನೀವು ನಾರು ಬರೋ ಥರನೇ ಕಲಿಸ್ತಾ ಹೋಗಬೇಕು. ಸೊ ಈ ಹದಕ್ಕಿದ್ರೆ ಸಾಕು. ಇಡ್ಲಿ ಹಿಟ್ಟು ಅಂದರೆ ದೋಸೆ ಹಿಟ್ಟಲ್ಲ, ಇಡ್ಲಿ ಹಿಟ್ಟಿನ ಹದಕ್ಕೆ ಇದಿರಬೇಕು, ಗಟ್ಟಿಯಾಗಿರಬೇಕು. ಸೊ ಇದಾದ ನಂತರ ಒಂದು 15-20 ನಿಮಿಷ ಬಿಟ್ಬಿಡಿ. ಅಷ್ಟರಲ್ಲಿ ನಾವು ಟೈಮ್ ವೇಸ್ಟ್ ಮಾಡದೆ ಏನು ಮಾಡೋಣ, ಸಣ್ಣ ಉರಿಯಲ್ಲಿ ಬಾಣಲೆ ಅಂದರೆ ಸ್ಟವ್ ಹಚ್ಚಿ ಬಾಣಲೆ ಇಟ್ಟು, ಬಾಣಲೆ ಕಾದ ನಂತರ ಅದಕ್ಕೆ ತುಂಬುವಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಯಾವಾಗಲೂ ಬಜ್ಜಿ ಬೋಂಡ ಮಾಡುವಾಗ ಎಣ್ಣೆ ಜಾಸ್ತಿ ಇರಬೇಕು, ಅವಾಗೇನಾಗುತ್ತೆ ಕಡಿಮೆ ಇರುತ್ತೆ. ನಾವು ಕಡಿಮೆ ಹಿಂಡಿನಲ್ಲಿ ಮಾಡಿದಾಗ ಜಾಸ್ತಿ ಆಗುತ್ತೆ. ಸೊ ಎಣ್ಣೆ ಕಾದ ನಂತರ, ಅಭ್ಯಾಸ ತುಂಬ ಜನಕ್ಕೆ ಇರಲ್ಲ ಹೇಗೆ ಹಾಕೋದು ಅಂತ, ಸೊ 1 ಚಮಚ ತೊಗೊಂಡು ಅದರಲ್ಲಿ ಈ ಹಿಟ್ಟನ್ನು ನೀವು ಒಂದು ಸ್ವಲ್ಪನೇ ಹಾಕ್ಕೊಳ್ತಾ ಹೋಗಿ. ಈ ನೋಡಿ ಈ ಸ್ಪೂನ್ ಬಳಸಿದ್ದೀನಲ್ಲ, ನಾವು ಈ ಥರ ಸ್ಪೂನ್ ಅದು ತೊಗೋಬೋದು, ಅಥವಾ ಈ ಎಣ್ಣೆ ಚಮಚಗಳು ಬರುತ್ತೆ, ಎಣ್ಣೆ ಸೌಟು, ಎಣ್ಣೆ ಸಣ್ಣ ಸೌಟು, ಆ ಸಣ್ಣ ಸೌಟಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಹಾಕಿದ್ರೆ ಇನ್ನೂ ಸ್ವಲ್ಪ ದಪ್ಪಗೆ ಗುಂಡಿಗೆ ಬರುತ್ತೆ. ಸೊ ಆಳ ಇರೋದ್ರಿಂದ ಅದು ಗುಂಡಿಗೆ ಬರುತ್ತೆ. ಇದು ಕೂಡ ಬರುತ್ತೆ, ಆದರೆ ಅದಿನ್ನೂ ಚೆನ್ನಾಗಿ ಈ ಹೋಟೆಲಲ್ಲಿ ಬರುತ್ತಲ್ಲ ಗುಂಡಿಗೆ, ಆ ರೀತಿಯಾಗಿ ಬರುತ್ತೆ. ನನ್ನ ಹತ್ತಿರ ಇರೋದು ತುಂಬ ಚಿಕ್ಕದಿತ್ತು, ಇಲ್ಲ ದೊಡ್ಡದಿತ್ತು, ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಅದನ್ನು ಬಳಸ್ದೆ, ಈ ಸಣ್ಣ ಚಮಚವನ್ನು ಬಳಸಿದ್ದೀನಿ. ಸೊ ಈ ರೀತಿ ಹಾಕ್ತಾ ಹೋಗಿ, ಬಾಣಲೆ ತುಂಬ ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕಬೇಕು, ಯಾಕಂದರೆ ಒಂದಕ್ಕೊಂದು ಹತ್ಕೊಂಡು ಬಿಡುತ್ತೆ, ಅದಕ್ಕೋಸ್ಕರನೇ. ಸೊ ಹಾಕಿ ಆನಂತರ 5 ನಿಮಿಷ ಬಿಟ್ಟೇ ಬಿಡಬೇಕು, ನೀವೇನನ್ನ ಕಲಸೋಕೆ ಹೋಗಬಾರ್ದು. ಅದಾದ ನಂತರ ನೀವು ಈ ರೀತಿ ಬಗಸ್ತಾ ಹೋಗಬೇಕು. ಹಾಕಿದ ತಕ್ಷಣ ನೀವು ತಿರುಗಿದ್ರೆ ಅದು ಅಂಟ್ಕೊಂಡ್ಬಿಡುತ್ತೆ. ಸೊ 1-2 ನಿಮಿಷ ಬಿಟ್ಬಿಟ್ಟು ಆಮೇಲೆ ತಿರುಗಿಸ್ತಾ ಹೋಗಿ. ಸೊ ನೋಡಿ ಈ ರೀತಿ ಈ ಬಣ್ಣಕ್ಕೆ ಬರಬೇಕದು, ನಿಧಾನವಾಗಿ ಉರಿಯಲ್ಲೇ ಆಗಲಿ. ಸೊ ನಿಧಾನಕ್ಕೆ, ಯಾಕಂದರೆ ಒಳಗಡೆ ಎಲ್ಲ ಬೇಯಬೇಕಾಗತ್ತೆ, ಅದರಿಂದ ನೀವು ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ. ಸೊ ಈ ಬಣ್ಣ ಬಂದ ತಕ್ಷಣ ಆಗೋಯ್ತು ಬಜ್ಜಿ. ಇದು ಸ್ಪೂನಲ್ಲಿ ಹಾಕೋರಿಗೆ. ಅಕಸ್ಮಾತ್ ಕೈಯಲ್ಲಿ ಹಾಕ್ತಿದ್ರೆ ಕೈಗೆ ನೋಡಿ ಒಂಚೂರು ನೀರಲ್ಲಿ ಒದ್ದೆ ಮಾಡ್ಕೊಳ್ಳಿ. ನೀರು ಒದ್ದೆ ಮಾಡ್ಕೊಂಡಾದ ನಂತರ ಈ ರೀತಿಯಾಗಿ ಒಂದೇ ಸಮಕ್ಕೆ ಹಾಕ್ತಾ ಹೋಗಬೇಕು. ಕೈಯಲ್ಲಿ ಕೂಡ ಅಭ್ಯಾಸವನ್ನು ಮಾಡ್ಬೋದು. ಸೊ ಒಂದೇ ಅಳತೆಯಲ್ಲಿ ಹಾಕ್ತಾ ಹೋಗಿ. ಸೊ 4 ಬೆರಳು ತುದಿಯಲ್ಲಿ ಇಟ್ಕೊಂಡು ನೀರು ಅದ್ಕೊಂಡು ಒಂದೊಂದೇ ಹಾಕ್ತಾ ಹೋಗ್ಬೋದು. ಇದು ಕೂಡ ಅಷ್ಟೇ, ಬಾಣಲೆ ತುಂಬ ಹೀಗೆ ಹಾಕ್ಕೋಬೇಕು, ಆದರೆ ಒಂದಕ್ಕೊಂದು ಹತ್ತಬಾರ್ದು, ಅಷ್ಟೇ ಟೆಕ್ನಿಕ್ಕು. ಸೊ ಬಿಟ್ಬಿಡಬೇಕು. ಯಾವುದೇ ವಡೆ ಅಥವಾ ಏನಾದರೂ ಕರೆದ ಪದಾರ್ಥ ಮಾಡಿದ್ರೆ ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು. ಸ್ವಲ್ಪ ಹೊತ್ತು ಬಿಟ್ಟ ನಂತರ ನೀವು ಈ ರೀತಿ ಹಾಕ್ತಾ ಹೋದರೆ ಅವಾಗ ಅದು ಒಂದಕ್ಕೊಂದು ಹತ್ತೋದಿಲ್ಲ. ನೋಡಿ ಈಗ ಎಲ್ಲವನ್ನು ಹಾಕ್ತಾ ಹೋಗ್ಬೋದು, ಬ್ಯಾಚ್ ವೈಸ್. ಇವಾಗ ಎಷ್ಟು ಹಿಟ್ಟಿರುತ್ತೋ ಅಷ್ಟನ್ನು ಹಾಕ್ತಾ ಹೋಗಿ. ಸೊ ಈ ರೀತಿಯಾಗಿ ಜಾಗ ಮಾಡಿಕೊಂಡು ಹಾಕಿದಾಗ ಅದು ಚೆನ್ನಾಗಿ ಬರುತ್ತೆ, ಬಾಣಲೆ ತುಂಬ ಬಜ್ಜಿಗಳಾಗತ್ತೆ. ಸೊ ಇದನ್ನು ನೀವು ತಿರುಗಿಸ್ತಾ ಹೋಗಿ. ನಾನು ಹೇಳಿದೆ ನೋಡಿ, 2 ನಿಮಿಷ ಆದಮೇಲೆ ಈ ರೀತಿ ತಿರುಗಿಸ್ತಾ ಹೋಗಿ. ಸೊ ಮತ್ತೆ ಅದು ಬರಬೇಕಾಗಿರೋ ಬಣ್ಣ ಈ ಬಣ್ಣ.
ಒಳ್ಳೆ ಹೊಂಬಣ್ಣ ಬರಬೇಕು. ಹೊಂಬಣ್ಣ ಬಂದಿದ್ದಂಥ ಈ ಒಂದು ಬೋಂಡಗಳನ್ನು ತೆಗೆದು ಇಡಿ. ಇದು ರೆಡಿ ಟು ಈಟ್. ಇನ್ನು ಈ ಬಜ್ಜಿಗೆ ಖಂಡಿತವಾಗೂ ಕಾಯಿ ಚಟ್ನಿ ಮಾಡಲೇಬೇಕಾಗುತ್ತೆ. ಕಾಯಿ ಚಟ್ನಿ ನಿಮಗೆ ತುಂಬ ಅಭ್ಯಾಸ ಇದೆ, ಮಾಡಿ, ಅದರಿಂದ ನಾನೇನು ಹೇಳ್ಕೊಡ್ಬೇಕಾಗಿಲ್ಲ. ಸೊ ಕಾಯಿ ಚಟ್ನಿ, ಒಳ್ಳೆ ಕಾಯಿ ಚಟ್ನಿ ಮಾಡಿ, ಕಾಯಿ ಚಟ್ನಿ ಜೊತೆಗೆ ಈ ಒಂದು ಕ್ರಿಸ್ಪಿಯಾದಂಥ ಚಿರೋಟಿ ರವೆಯಲ್ಲಿ ಮಾಡಿದಂತಹ ಗೋಳಿ ಬಜ್ಜಿ ರೆಡಿ ಆಗುತ್ತೆ. ತಿನ್ನಿ, ಸಕ್ಕತ್ತಾಗಿರುತ್ತೆ. ಕಾಫಿ ಜೊತೆಗೆ ಅಥವಾ ಮನೆಗೆ ಯಾರನ್ನ ಬಂದಾಗ ಮಾಡಿಕೊಡ್ಬೋದು. ಸುಲಭ ಮತ್ತು ಬೇಗ. ಮಾಡ್ತೀರಲ್ವ? ರುಚಿಯಾದ ಚಿರೋಟಿ ರವೆ ಬೋಂಡ ಹೇಗಿತ್ತು ಅಂತ ಹೇಳಿ. ಮಾಡಿ ತಿಂದಮೇಲೆ ನೀವು ಒಬ್ಬರೇ ಎಂಜಾಯ್ ಮಾಡಬೇಡಿ, ಬೇರೆಯವರೊಂದಿಗೆ ಹಂಚ್ಕೊಳ್ಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ. ಏನಂತಂದರೆ ಕಾಳುಗಳು, ನಾವು ಯಾವಾಗಲಾದರೂ ಕಾಳುಗಳನ್ನು ನೆನೆ ಹಾಕಿ ಬೇಯಕ್ಕೆ ಇಡ್ತೀವಲ್ಲ, ಸೊ ಆ ಕಾಳು ಬೆಂದಾಗ, ಕಡಲೆಕಾಳು ಸಾಮಾನ್ಯವಾಗಿ ಬೆಂದಾಗ ಸಾಫ್ಟ್ ಇರುತ್ತೆ, ಆಮೇಲೆ ಇರೋದಿಲ್ಲ, ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಹಾಗಾಗಬಾರ್ದು ಅಂದರೆ ಯಾವುದೇ ಕಾಳನ್ನು ಬಳಸಿದಾಗ ಒಂದು ಸಣ್ಣ ಚಿಟಿಕೆಯಷ್ಟು ಸೋಡಾವನ್ನು ಹಾಕಿ ನೀವು ಬೇಯಿಸಿ, ಕಾಳು ಹಾಗೇ ಇರುತ್ತೆ, ಮೃದುವಾಗಿರುತ್ತೆ. ಹಾಗೆ ನಿಮಗೆ ಎಷ್ಟೊತ್ತಿಟ್ಟರೂ ಕೂಡ ಆ ಕಾಳು ಗಟ್ಟಿ ಆಗೋದಿಲ್ಲ. ಫಾಲೋ ಮಾಡ್ತಿರಲ್ಲ? ಸೊ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಇದು ದೇವಿಸ್ ಕಿಚನ್.